ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಸಂಪುಟ ವಿಸ್ತರಣೆ ಆಗಿದ್ದು ಸಂಕಟವೂ ಕೂಡ ಅದೇ ರೇಂಜ್ಗೆ ವಿಸ್ತರಣೆ ಆಗಿದೆ. ಡಿಕೆ ಶಿವಕುಮಾರ್ ಅವರು ಯಾರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಅಸಮಾಧಾನಗೊಂಡಂತಹ ಶಾಸಕರುಗಳು ಈಗ ಡಿನ್ನರ್ ಪೊಲಿಟಿಕ್ಸ್ಗೆ ಮುಂದಾಗ್ತಾ ಇದ್ದಾರೆ. ಅಧಿವೇಶನ ಸಂದರ್ಭದಲ್ಲೇ ಸ್ಫೋಟಿಸುತ್ತಾ ಹಾಗಿದ್ರೆ ಭಿನ್ನರಾಗ ಏನಾಗಬಹುದು, ಹೇಗೆ, ಯಾರನ್ನ ವಿಶ್ವಾಸಕ್ಕೆ ತಗೋತಾರೆ ಅನ್ನೋಂತಹ ಪ್ರಶ್ನೆ ಇದೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ನಿಗಿ ಕೆಂಡಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಅಸಮಾಧಾನದ ಬೆಂಕಿ ಶಮನ ಆಗ್ತಾ ಇಲ್ಲ. ಅಧಿವೇಶನದ ಸಂದರ್ಭದಲ್ಲೇ ಭಿನ್ನರಾಗ ಸ್ಫೋಟಿಸುತ್ತಾ, ಅಧಿವೇಶನದ ಸಂದರ್ಭದಲ್ಲಿ ಭಿನ್ನರಾಗ ಈಗಾಗಲೇ ಸ್ಫೋಟಿಸಿ ಆಗಿದೆ. ಅಧಿವೇಶನದ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಆದ್ರೆ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಚಿವ ಸ್ಥಾನ ಸಿಗದೇ ಇರುವಂತಹ ಶಾಸಕರುಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಗೆ ಅಸಮಾಧಾನ ವ್ಯಕ್ತವಾಗಿದೆ. ಸಚಿವ ಸ್ಥಾನ ಸಿಗದಿರುವಂತಹ ಹಿರಿಯ ನಾಯಕರು ಈಗ ಬೇಸರ ಮಾಡಿಕೊಂಡಿದ್ದಾರೆ. ನಾರಾಯಣಸ್ವಾಮಿ, ಸುಬ್ಬಾರೆಡ್ಡಿ, ನಂಜೇಗೌಡ, ಕೊತ್ತೂರು ಮಂಜುನಾಥ್, ಎಂಸಿ ಸುಧಾಕರ್ ಇವರೆಲ್ಲ ಕೋಲಾರ ಜಿಲ್ಲೆಯ ಶಾಸಕರು. ಈ ಕಡೆ ಟಿಬಿ ಜಯಚಂದ್ರ, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಗುಬ್ಬಿ ಶ್ರೀನಿವಾಸ್ ಸೇರಿ 20ಕ್ಕೂ ಹೆಚ್ಚು ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸೋದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ. ಅಧಿವೇಶನದ ದಿನವೇ ಸಭೆ ಸೇರೋದಕ್ಕೆ ಇವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಯಾರ್ಯಾರು? ನಾರಾಯಣಸ್ವಾಮಿ, ಸುಬ್ಬಾರೆಡ್ಡಿ, ನಂಜೇಗೌಡ, ಕೊತ್ತೂರು ಮಂಜುನಾಥ್, ಎಂಸಿ ಸುಧಾಕರ್, ಟಿಬಿ ಜಯಚಂದ್ರ, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಹಾಗೇನೆ ಗುಬ್ಬಿ ಶ್ರೀನಿವಾಸ್ ಇವರೆಲ್ಲ ಸೇರಿ 20ಕ್ಕೂ ಹೆಚ್ಚು ಶಾಸಕರು ಸಭೆ ಸೇರೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಖಾಸಗಿ ಹೋಟೆಲ್. ಅದು ಅಧಿವೇಶನದ ದಿನವೇ ಸಭೆ ಸೇರೋದಕ್ಕೆ ತೀರ್ಮಾನ ಮಾಡಿರೋದು. ಎಂ ಕೃಷ್ಣಪ್ಪ ಅವರನ್ನ ಡಿಕೆ ಶಿವಕುಮಾರ್ ಮನವೊಲಿಸಿದ್ದಾರೆ, ಭೇಟಿಯಾಗಿ ಮಾತಾಡಿದ್ದಾರೆ ಅನ್ನುವಂತ ಮಾತು ಒಂದು ಕಡೆ ಆದ್ರೆ, ಇವನ್ ರಾಹುಲ್ ಗಾಂಧಿ ಅವರು ಕೂಡ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಅನ್ನೋ ಮಾಹಿತಿಯ ಮಧ್ಯೆ ಇದೇ ಎಂ ಕೃಷ್ಣಪ್ಪ ಅವರು ಈ ಭಿನ್ನರಾಗ ಹಾಡ್ತಾ ಇರುವಂತಹ ಶಾಸಕರ ಜೊತೆಗೆ ಸೇರಿ ಸಭೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಧಿವೇಶನದ ದಿನ ಇವರೆಲ್ಲರೂ ಕೂಡ ಖಾಸಗಿ ಹೋಟೆಲ್ ಸಭೆ ಸೇರ್ಲಿಕ್ಕಿದ್ದಾರೆ.